ಓದಾಕ 15 ದಿನ ಸೂಟಿ ಕೊಟ್ಟರು ನಾವು ಮಾತ್ರ ಓದೋದ್ರಿ ಎಕ್ಸಾಮ್ ಹಿಂದಿನ ದಿನ ಮಾತ್ರನ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬಿಜಾಪುರ ಹುಡುಗಿ ಸಾರಿಕರಿ. ನಮ್ದು ಇವತ್ತು ಥಿಯರಿ ಒಳಗೆ ಲಾಸ್ಟ್ ಎಕ್ಸಾಮ್ ಇತ್ತು. ಅದು ಬರೋಕೆ ನಾವು ಕಾಲೇಜ್ಗೆ ಹೋದೇವ್ರಿ. ಮತ್ತು ಫಸ್ಟ್ ನಾವು ನಮ್ಮ ಸರ್ಗಳಿಗೆ ಹೈ ಬೈ ಮಾಡಿಬಿಟ್ಟು ಇನ್ನು ಎಕ್ಸಾಮ್ 10 ನಿಮಿಷ ಇರ್ಲಕ್ಕ ನಾವು ತೊಗೊಂಡು ಬುಕ್ಕ ಕೂತೀವ್ರಿ. ಅದಾದ ಮೂಲಕ ಎಕ್ಸಾಮನ್ನು ಫಸ್ಟ್ ಕ್ಲಾಸ್ ಬರ್ದೇವ್ರಿ. ಎಕ್ಸಾಮ್ ಹಿಂದಿನ ದಿನ ಓದೋಂಥ ಮಕ್ಕಳು ನೋಡ್ರಿ, ಓದ್ಬಿಟ್ಟು ನಾವು ಎಕ್ಸಾಮನ್ನು ಮುಗಿಸ್ಕೊಂಡು ನಮ್ದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೇವ್ರಿ. ಅದು ಯಾವ ಕಡೆ ಅಂತಂದ್ರೆ ಮನೆ ನೋಡೋ ಶಾಸ್ತ್ರಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೊಂಟಿದ್ದೇವ್ರಿ. ಆದ್ರೆ ಬಸ್ನಾಗ ಸುಮ್ ಕುಂದ್ರವ್ರ ಹತ್ರ ನಮ್ಮ ರಾಜೇಶ್ವರ ಅಲ್ಲೇ ಅಲ್ಲ, ಅದು ಅಂತಾರಲ್ಲ, ಆಗಾಗ ನಿಮ್ಮ ಬಿಜಿ ಶೆಡ್ಯೂಲ್ದಿಂದ ನಿಮ್ಮ ವರ್ಕ್ ಲೈಫಿಂದ ಹೊರಗೆ ಬಂದುಬಿಟ್ಟು ಒಂದು ಹಳ್ಳಿ ವಾತಾವರಣ ತೊಗೋಬೇಕಂತ ಹೇಳ್ಬಿಟ್ಟು ಅದಕ್ಕಂತ ಹೇಳ್ಬಿಟ್ಟು ನಾವು 3 ಜನ ಆಗಾಗ ಟೈಮ್ ಸಿಕ್ಕಾಗ ಹೋಗೋದು ಮಾತ್ರ ದೇವಸ್ಥಾನಕ್ಕೆ ರೀ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಅತಿ ಹೆಚ್ಚು. ಅದರಲ್ಲಿ ನಾವು ಹೊಂಟಿದ್ದು ದೇವಸ್ಥಾನ ಇವತ್ತಂತಂದ್ರೆ ಗತ್ರಿಗೆ ಭಾಗಮ್ಮ ದೇವಸ್ಥಾನ. ನಾವು ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ಹೋಗಿದ್ದು ಟೀ ಪಾಯಿಂಟಿಗೆ. ಅದು ಮುಗಿಸ್ಕೊಂಡು ನಾವು ಗತ್ರಿಗೆ ಭಾಗಮ್ಮಗೆ ಹೋದಿವ್ರಿ. ಅಲ್ಲಿ ನಾವು ದರ್ಶನ ಪಡೆದೇವ್ರಿ. ಒಂದು ರೀತಿ ಪಾಸಿಟಿವ್ನೆಸ್ ಅನ್ನಿಸ್ತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಬಂದೇವಿ.